ಬಿಬಿಎಂಪಿಯಲ್ಲಿ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಅನ್ನೋದು ಮರೀಚಿಕೆ ಆಗ್ತಿದೆಯಾ? ಹೀಗಾಗಿನೇ ಎಗ್ಗಿಲ್ಲದೆ ಭ್ರಷ್ಟಾಚಾರಗಳು ನಡೀತಿವ್ಯಾ? ಇಂಥದ್ದೊಂದು ಅನುಮಾನ ಇದೀಗ ಜನಸಾಮಾನ್ಯರಲ್ಲಿ ಮೂಡ್ತಿದೆ. ಅಕ್ರಮವಾಗಿ ಬಿ ಖಾತಾದಿಂದ ಎ ಖಾತಾ ನೀಡಿದ ನೂರಾರು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಳೆದೆರಡು ವರ್ಷಗಳಿಂದ ಕ್ರಮ ಆಗದೇ ಇರೋದು ಇದಕ್ಕೆ ಪುಷ್ಟಿ ನೀಡ್ತಿದೆ. ಬಿಬಿಎಂಪಿಯಲ್ಲಿ ಅಕ್ರಮ ನಡೆದಿದ್ರೂ ಕ್ರಮವಾಗಿಲ್ಲ ಯಾಕೆ? ಪಾಲಿಕೆ ಅಧಿಕಾರಿಗಳ ನಡೆಗೆ ತೆರಿಗೆದಾರರ ಅಸಮಾಧಾನ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ದಿನ ಬೆಳಗಾದ್ರೆ ಒಂದಲ್ಲ ಒಂದು ಭ್ರಷ್ಟಾಚಾರ ಬೆಳಕಿಗೆ ಬರ್ತಾ ಇದೆ. ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ವರ್ಷಗಳು ತೆಗೆದುಕೊಳ್ತಿರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿದೆ. ಹೌದು, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷಗಳ ಹಿಂದೆ ಅಕ್ರಮವಾಗಿ 9,736 ಸ್ವತ್ತುಗಳಿಗೆ ಬಿ ಖಾತಾದಿಂದ ಎ ಖಾತಾ ಮಾಡಿಕೊಡಲಾಗಿತ್ತು ಅನ್ನೋ ವರದಿ ಸಿದ್ಧವಾಗಿತ್ತು. ವರದಿ ಮುಖ್ಯ ಆಯುಕ್ತರ ಕೈ ಸೇರಿ 2 ವರ್ಷಗಳು ಕಳೆದಿದೆ. ಆದರೆ ಇದುವರೆಗೂ ಯಾವುದೇ ಕ್ರಮವಾಗಿಲ್ಲ. ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಅಕ್ರಮ? ಬೊಮ್ಮನಹಳ್ಳಿ ವಲಯ 4,008 ಸ್ವತ್ತು, ರಾಜರಾಜೇಶ್ವರಿ ನಗರ 3,666 ಸ್ವತ್ತು, ಮಹದೇವಪುರ 925, ದಾಸರಹಳ್ಳಿ 4, ಬೆಂಗಳೂರು ದಕ್ಷಿಣ 1, ಬೆಂಗಳೂರು ಪೂರ್ವ 453, ಬೆಂಗಳೂರು ಪಶ್ಚಿಮ 139, ಯಲಹಂಕ 540, ಒಟ್ಟು 9,736 ಸ್ವತ್ತುಗಳು. ಒಟ್ಟು 8 ವಲಯದಲ್ಲಿ ಬರೋಬ್ಬರಿ 9,736 ಸ್ವತ್ತುಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಲಂಚ ಪಡೆದು ಅಕ್ರಮವಾಗಿ ಎ ಖಾತಾ ನೀಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ನಕಲಿ ಖಾತೆಗಳು ಮಾಡಿರ್ತಕ್ಕಂಥ ಆ ಮೂಲಕ ಪಾಲಿಕೆಗೆ 5-6 ಸಾವಿರ ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟು ಮಾಡಿರ್ತಕ್ಕಂಥ ಪ್ರಕರಣಗಳನ್ನ ಪತ್ತೆ ಹಚ್ಚಿದ್ರು. ಆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಅಂತ ಹೇಳಿ ಅವರು ಕೇಳಿದ್ರು. ಅದು ಇಲ್ಲಿ ತನಕ ಅಂತ ಅಧಿಕಾರಿಗಳ ವಿರುದ್ಧ ಇಲ್ಲಿ ತನಕ ಕ್ರಮ ತಗೊಳ್ಳೋಕೆ ಆದೇಶ ಮಾಡಿಲ್ಲ. ಯಾಕೆಂತಂದರೆ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥವರು ಬಹುತೇಕ ಒಬ್ಬ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಉದಾಹರಣೆಗೆ ಗಂಗರಾಜು ಅಂತ ಒಬ್ಬ ಕೇವಲ ಕಂದಾಯ ವಸೂಲಿಗಾರನಾಗಿದ್ದವನು, ಅವನು ಜೀವನ ಪೂರ್ತಿ ಪ್ರಮೋಷನ್ ತೊಗೊಂಡಿಲ್ಲ. ಅವನು 2,500 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಯನ್ನು ಹೊಂದಿದ್ದಾನೆ ಅಂತಂದರೆ ಯಾವ ಮಟ್ಟಕ್ಕೆ ಇರ್ಬೋದು ಅಂತ ನಾವು ಅರ್ಥ ಆಗತ್ತೆ. ಒಬ್ಬ ಯಲಹಂಕ ವಲಯದಲ್ಲಿರ್ತಕ್ಕಂಥ ರಮೇಶ್ ಅಂತೇಳಿ ಬಂಗಾರದ ಮನುಷ್ಯ ಅಂತ ಕರೀತಾರೆ. ಮೈ ಮೇಲೆ ರಜಾ ದಿನಗಳ ಮೇಲೆ 50 kg ಬಂಗಾರ ಇರ್ತದೆ. ಅಕ್ರಮ ನಡೆಸಿದ ಕಂದಾಯ ಹಾಗೂ ಸಹಾಯಕ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ 2 ವರ್ಷದ ಹಿಂದೆನೇ ಕ್ರಮ ಕೈಗೊಳ್ಳಬೇಕಿತ್ತು. ಹೇಗಿದ್ರೂ ಮೌನ ವಹಿಸಿರೋದು ಯಾಕೆ ಅನ್ನೋ ಪ್ರಶ್ನೆ ಇದೀಗ ಉದ್ಭವಿಸಿದ್ದು, ಅಕ್ರಮ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ ಅಂತ ಹೇಳುವ ಡಿಸಿಎಂ ಡಿಕೆಶಿ ಅವರೇ ಉತ್ತರ ಕೊಡಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.